ಐರಾವತವನ್ನ ಏರಿಕೊಂಡು ವಜ್ರಾಯುಧವನ್ನು ಹಿಡಿದು ಮುಂದುವರೆದು ಬಂದವನ ನಿನ್ನ ನಿರೀಕ್ಷೆಯಲ್ಲಿದ್ದವನ. ಆದ್ರೆ ನೀ ಬರುವ ಮೊದಲು ನಿನ್ನವರಂಥ ಅಗ್ನಿಯೋ ವಾಯುವೋ ನಿರುತಿಯೋ ಕುಬೇರನೋ ಯಮನಾಮದವಾದವರು ಬಂದು ಹೋದ್ರು. ಅವರೆಲ್ಲರನ್ನೂ ಹೊಡೆದೋಡಿಸಿದ್ದೆ. ಮುಂದುವರೆದು ಬಂದಿರುವಂತಹ ನಿನ್ನಲ್ಲಿ ನಿಲ್ಲು ಎನ್ನುವ ಹಾಗೆ ಕಾರಣ ಉಂಟು. ಏನದು? ಹೌದೇನಾ? ನಿನ್ನಲ್ಲಿಯೇ ಸ್ವಲ್ಪ ಮಾತಾಡಬೇಕು. ನಮಗೂ ನಿಮಗೂ ವೈರ. ನಾವ್ಯಾರು? ರಕ್ಕಸರು. ನೀವ್ಯಾರು? ದೇವತೆಗಳು. ತಿಥಿ ಮತ್ತು ಅದಿತಿ. ಈ ಸಂಸಾರದಲ್ಲಿ ಹುಟ್ಟಿ ಬೆಳೆದವರು. ಹಾಗೆ ನೋಡಿದ್ರೆ ಅಕ್ಕ ತಂಗಿಯ ಮಕ್ಕಳು ನಾವು. ಅಕ್ಕ ತಂಗಿಯರಲ್ಲಿ ವಿರಸ ಹುಟ್ಟಿದೆ ಎನ್ನುವ ಕಾರಣಕ್ಕೆ ಮಕ್ಕಳಲ್ಲಿ ವಿರಸ ಹುಟ್ಟಬೇಕು ಅಂತ ಏನಿಲ್ಲ. ಆದ್ರೆ ಏನು ಮಾಡೋಣ, ನಮ್ಮಲ್ಲಿ ವಿರಸ ಹುಟ್ಟುವ ಹಾಗೆ, ನಮ್ಮಲ್ಲಿ ಸಂಘರ್ಷ ಹುಟ್ಟುವ ಹಾಗೆ, ದ್ವೇಷದ ತಣ್ಣುರಿ ಉರಿಯುವ ಹಾಗೆ ಮಾಡಿದವರು ಯಾರು ಕೇಳಿದ್ರೆ ನೀವುಗಳು. ಹೇಗೆ? ಸುವಸ್ತುಗಳನ್ನೆಲ್ಲ ನೀವಿಟ್ಟುಕೊಂಡು ನಮಗೆ ಅನ್ಯಾಯ ಮಾಡಿದ್ದೀವಿ. ಹಾಗಾಗಿ ಹೇಳ್ತಾ ಇದ್ದೇನೆ, ಒಳ್ಳೆಯ ಮಾತಿನಲ್ಲಿ ತಪ್ಪಾಯಿತು ಅಂತ ನಿನ್ನ ಸ್ವರ್ಗವನ್ನೇ ಬಿಟ್ಟುಕೊಡು. ಅಧಿಕಾರ ನನಗೆ ಕೊಡು. ಇಲ್ಲದೆ ಹೋದರೆ ಕೊಳುಗುಳದೊಳಗೆ ನಿನ್ನ ಶಿರವನ್ನು ನೆಲಕ್ಕುಳಿಸಿ ಸ್ವರ್ಗ ಸುಖ ನಾನು ಅನುಭವಿಸ್ತೇನೆ.